students, welcome back to our YouTube channel Commerce Today. ಇವತ್ತಿನ ಕ್ಲಾಸ್ದಾಗ ಸೆಕೆಂಡ್ ಚಾಪ್ಟರ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಇಂದ ಪ್ರಾಬ್ಲಮ್ಸ್ ನೋಡೋಣ. ಏನಿಲ್ಲ ಸಿಂಪಲ್ ಐತಿ ಫಾರ್ಮೆಟ್. ಆಲ್ ಇಂಟ್ರೆಸ್ಟ್ ಅಂದ್ರೆ ಬ್ಯಾಂಕ್ ಇಂಟ್ರೆಸ್ಟ್ ಬಂದ್ರೆ ತಗೋತೀವಿ, ಇಂಟ್ರೆಸ್ಟ್ ಆನ್ ಲೋನ್ಸ್ ಇದ್ರೆ ತಗೋತೀವಿ, ಇಂಟ್ರೆಸ್ಟ್ ಆನ್ ಡೆಪಾಸಿಟ್, ಡಿಬೆಂಚರ್, ಸೆಕ್ಯೂರಿಟಿ ಇವೇನು ಬಂದ್ರೆ ತಗೋತೀವಿ. ನೆಕ್ಸ್ಟ್ ಕ್ಯಾಶುವಲ್ ಇನ್ಕಮ್ ಏನು, ರೆಂಟ್ ಫ್ರಮ್ ಸಬ್ಲೆಟಿಂಗ್, ರಾಯಲ್ಟಿ, ಡಿವಿಡೆಂಡ್ ಇನ್ಕಮ್, ಕಮಿಷನ್, ಅನ್ಡಿಸ್ಕ್ಲೋಸ್ ಸೋರ್ಸ್, ಫ್ಯಾಮಿಲಿ ಪೆನ್ಷನ್, ಗ್ರಾಚ್ಯುಟಿ, ಡೈರೆಕ್ಟರ್ ಫೀಸ್ ಇವೇನು ಬಂದ್ರೆ ಇವೆಲ್ಲ ಕ್ಯಾಶುವಲ್ ಇನ್ಕಮ್. ನೆಕ್ಸ್ಟ್ winning from salary, winning from horse race, crossword puzzle, gambling, card games ಏನು ಬಂದ್ರು ನಾವು ಅದಕ್ಕೆ ಅವನ್ನ ತಗೋತೀವಿ. ನೆಕ್ಸ್ಟ್ ಇಂಟ್ರೆಸ್ಟ್ ಇನ್ಕಮ್ ಬಂದ್ರೆ ಯಾವ ಥರ ಟ್ರೀಟ್ ಮಾಡ್ತೀವಿ ಅದನ್ನು. ಇಂಟ್ರೆಸ್ಟ್ ಇಂದ ಏನಾದ್ರು ಶಬ್ದ ಬಂದು ಅದರ ಅಮೌಂಟ್ ಕೊಟ್ಟಿದ್ರೆ 100/90 ಮಾಡ್ತೀವಿ. ನೆಕ್ಸ್ಟ್ ವಿನ್ನಿಂಗ್ ಈ ಥರ ಐಟಮ್ಸ್ ಕೊಟ್ಟು ಏನಾರ ಅಮೌಂಟ್ ಕೊಟ್ಟಾಗ ಅದನ್ನ 100/70 ತಗೋತೀವಿ. ಒಂದೇ ಮೆಥಡ್ ಐತಿ. ಆಲ್ ಇನ್ಕಮ್ ಕೊಟ್ಟಾಗ ಯಾವ ಥರ ಬಿಡಿಸೋದು ಅಂತ ಸೊ ನೋಡೋಣ. ಅನಿಲ್ ಫರ್ನಿಶ್ ದಿ ಫಾಲೋವಿಂಗ್ ಡೀಟೇಲ್ಸ್ ಫಾರ್ ದಿ ಪ್ರೀವಿಯಸ್ ಇಯರ್ ಎಂಡಿಂಗ್ 31/12/2023 ಅಂತೈತಿ. ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಇಶ್ಯೂಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಎಷ್ಟೈತಿ 20,000 ಐತಿ. ನೆಕ್ಸ್ಟ್ ವಿನ್ನಿಂಗ್ ಫ್ರಮ್ ಲಾಟ್ರಿ ನೆಟ್ ಅಮೌಂಟ್ ಎಷ್ಟೈತಿ 14,000 ಐತಿ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಆಫ್ XYZ ಕಂಪನಿ ಲಿಮಿಟೆಡ್ 3,600. ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ rupees 6,000. Next income from non-agricultural land rupees 6,000. Compute the income from other source ಅಂತಾರ. Calculation of income from house property other source ಅಂತ ಹಾಕೊಂಡು ಪರ್ಟಿಕ್ಯುಲರ್ ರುಪೀಸ್ ಅಂತ ತಗೊಂಡು ಅವ್ರು ಏನು ಕೊಟ್ಟಿರ್ತಾರೆ ಅವನ್ನ ಹಚ್ಕೊಂತ ಹೋಗೋದು ಅಷ್ಟೆ. ಇಂಟ್ರೆಸ್ಟ್ ಬಂದರೆ ಯಾವ ಥರ ಟ್ರೀಟ್ ಮಾಡಬೇಕು, ವಿನಿಂಗ್ ಅಮೌಂಟ್ ಬಂದರೆ ಯಾವ ಥರ ಟ್ರೀಟ್ ಮಾಡ್ಬೇಕಂತ ಗೊತ್ತಿರ್ಬೇಕಷ್ಟೆ. ಫಸ್ಟ್ ಒನ್ ಏನೈತಿ, ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಇಶ್ಯೂಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಇದನ್ನು ತಗೋತೀವಿ. ಎಷ್ಟು 20,000. ಡೈರೆಕ್ಟ್ ಹೊರಗಿಸ್ತೀವಿ. ನೆಕ್ಸ್ಟ್ ಒನ್ ವಿನ್ನಿಂಗ್ ಫ್ರಮ್ ಲಾಟ್ರೀಸ್ ನೆಟ್ ಅಂತ ಬ್ರ್ಯಾಕೆಟ್ನ ಕೊಟ್ಟರೆ. ಸೊ ಇದನ್ನು ನಾವು 14,000 ಎಷ್ಟು 14,000 ಇದಕ್ಕೆ ವಿನ್ನಿಂಗ್ ಅಂತ ಕೊಟ್ಟರೆ ಏನು ಮಾಡ್ತೀವಿ ನಾವು 100/70 ತಗೋತೀವಿ. ಇಂಟು 100/70 ಮಾಡ್ಕೋತೀವಿ. ಆಗ ಅಮೌಂಟು 20,000 ನೆಕ್ಸ್ಟ್ ಒನ್ ಸಿ ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಫ್ರಮ್ XYZ ಕಂಪನಿ ಅಂತೈತಿ. ಇಂಟ್ರೆಸ್ಟ್ ಕೊಟ್ಟರೆ /90 ಮಾಡ್ಕೋತೀವಿ. 3,600 ಇಂಟು 100/90 ಮಾಡ್ಕೋತೀವಿ. ಬಂದ ಆನ್ಸರ್ ಎಷ್ಟು ಬರುತ್ತೆ 4,000 ಬರುತ್ತೆ. ಓಕೆ. ನೆಕ್ಸ್ಟ್ ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪ್ನಿ ಬಂದರೆ ನಾವು ತಗೋದಿಲ್ಲ. ನೆಕ್ಸ್ಟ್ ಇಂಡಿಯನ್ ಅಗ್ರಿಕಲ್ಚರ್ ಇನ್ಕಮ್ ಫ್ರಮ್ ನಾನ್ ಅಗ್ರಿಕಲ್ಚರಲ್ ಲ್ಯಾಂಡ್ ಇನ್ಕಮ್ ಫ್ರಮ್ ನಾನ್ ಅಗ್ರಿಕಲ್ಚರಲ್ ಲ್ಯಾಂಡ್ 6,000. ಇದು ಒಂದು ವೇಳೆ ಇಂಡಿಯನ್ ಕಂಪ್ನಿದೇನ ಇಂಡಿಯನ್ ಅಗ್ರಿಕಲ್ಚರ್ ಇದ್ರೆ ಅದನ್ನು ತಗೋತಿದ್ದೀರಿ. ಇವಾಗ ಕಂಪ್ಲೀಟ್ ಆ್ಯಡ್ ಮಾಡಿದ್ರೆ 50,000 ಬರುತ್ತೆ. ಇದು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಇಷ್ಟು ಇದೆ. ನೆಕ್ಸ್ಟ್ ಪ್ರಾಬ್ಲಮ್ ಇದ್ರಾಗ ಸೆಕೆಂಡ್ ಮೆಥಡ್ ಆಲ್ ಇಂಟ್ರೆಸ್ಟ್ ಕೊಟ್ಟು ಸೆಕೆಂಡ್ ಒನ್ಲಿ ಇಂಟ್ರೆಸ್ಟ್ ಇನ್ಕಮ್ ಅಂದರೆ ಇಂಟ್ರೆಸ್ಟ್ ಐಟಮ್ಸ್ ಕೊಟ್ಟು ಯಾವ ಥರ ಬಿಡಿಸ್ರಿ ಅಂತ ನೋಡೋಣ ಅಂತ. ಮೆಥಡ್ ಒನ್ಲಿ ಇಂಟ್ರೆಸ್ಟ್ ಇನ್ಕಮ್. ಆಕಾಶ್ ಇನ್ವೆಸ್ಟೆಡ್ ಫಾರ್ ದಿ ಪ್ರೀವಿಯಸ್ ಇಯರ್ ಎಂಡೆಡ್ 31/12/2023 were as follows: 10%, 10,000 9% government securities, 20,000 12% municipal debenture, 1,25,000 8% debenture of textile mill company limited, 40,000 10% preference share in a Indian company. The bank charges ₹40 as a commissions for collecting interest.
Mr. Chandan paid rupees 250 being interest on a loan taken from the purpose of buying the debenture of textile mill company limited. Compute his income from other source ಅಂತ ಹೇಳಿ ಏನಿಲ್ಲ ಡೈರೆಕ್ಟ್ ಕ್ಯಾಲ್ಕುಲೇಷನ್ ಆಫ್ ಇನ್ಕಮ್ ಫ್ರಮ್ ಅಂತ ಹಚ್ಕೊಂಡು ಫಸ್ಟ್ ಒನ್ ಏನೈತಿ 10,000 9% ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಂತ 10,000 9% government securities. Okay, first one 9% government securities. It is under 10,000 ಗೆ 9% ಮಾಡಿದ್ರೆ ಎಷ್ಟು ಬರ್ತೈತಿ 900 ಬರುತ್ತೆ ಇಷ್ಟೇ. Next, second one 12% municipal debentures. Amount ಎಷ್ಟೈತಿ 20,000 12% ಮಾಡ್ಕೊಂಡ್ರೆ 2,400 ಬರುತ್ತೆ. Next one, third one 1,25,000 ಗೆ 8% ಡಿಬೆಂಚರ್ 8% ಡಿಬೆಂಚರ್ ಎಷ್ಟು ಅಮೌಂಟು 1,25,000 ಇಂಟು 8% ಮಾಡಿಕೊಂಡ್ರೆ 10,000 ಬರುತ್ತೆ ಆನ್ಸರ್. ನೆಕ್ಸ್ಟ್ ಫೋರ್ತ್ ಒನ್ ಪ್ರಿಫರೆನ್ಸ್ ಶೇರ್ ಎಷ್ಟು ಪರ್ಸೆಂಟ್ 10%. ಪ್ರಿಫರೆನ್ಸ್ ಶೇರ್ ಎಷ್ಟೈತಿ 40,000 ಗೆ 10% ಮಾಡಿದ್ರೆ 40,000 ಮಾಡಿದ್ರೆ 4,000 ಇಷ್ಟು. ಪ್ರಿಫರೆನ್ಷಿಯಲ್ ಸಾರಿ rupees 40,000 10% ಪ್ರಿಫರೆನ್ಷಿಯಲ್ ಇನ್ ಇಂಡಿಯನ್ ಕಂಪ್ನಿ ಬಂದರೆ ನಾವು ತಗೋದಿಲ್ಲ ಆ ಅಮೌಂಟ್. ಇಂಡಿಯನ್ ಕಂಪ್ನಿ ಇಂಡಿಯನ್ ಅಗ್ರಿಕಲ್ಚರ್ ಏನು ಕೇಳಿದ್ರೆ ನಾವು ತಗೋದಿಲ್ಲ. ಓಕೆ, ಇವಾಗ ಇಷ್ಟ ಆಯ್ತು. ನೆಕ್ಸ್ಟ್ ಏನು ಹೇಳ್ಯಾರ ಅವರು ಚಾರ್ಜಸ್ ಕೊಟ್ಟಾರೆ, ಬ್ಯಾಂಕ್ ಚಾರ್ಜಸ್ ಆಮೇಲೆ ಲೆಸ್ ಮಾಡ್ಕೊತೀವಿ. ಲೆಸ್ ಬ್ಯಾಂಕ್ ಚಾರ್ಜಸ್ ಎಷ್ಟೈತಿ 50 ರೂಪೀಸ್ ಐತಿ. ನೆಕ್ಸ್ಟ್ ಪೇಡ್ ಇಂಟ್ರೆಸ್ಟ್ ಆನ್ ಲೋನ್, ಅದೇ ಕಮಿಷನ್ ಕಮಿಷನ್ ಕೊಟ್ಟಾರೆ ಎಷ್ಟು 250. ಈಗ ಆ್ಯಡ್ ಮಾಡಿ ಅದಾಗ ಲೆಸ್ ಮಾಡಿದರೆ 900 ಪ್ಲಸ್ 2,400 ಪ್ಲಸ್ 10,000 ಮೈನಸ್ 50 ಮೈನಸ್ 250 ಮಾಡಿದರೆ 13,000 ಬರ್ತದೆ. ಇದು ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಇದು 5 ಮಾರ್ಕ್ಸ್ ಈ ಎರಡು ಮೆಥಡ್ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ವಿ.